ಸ್ವಾಗತ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಜಂಗಮಕೋಟೆ ಹೋಬಳಿಯಲ್ಲಿ ಕೆಐಎಡಿಬಿ ಕೈಗಾರಿಕಾ ಯೋಜನೆಗಾಗಿ ತಮ್ಮ ಭೂಮಿಯನ್ನ ನೀಡಿದ್ದ ರೈತರಿಗೆ ಬಹುನಿರೀಕ್ಷಿತ ಪರಿಹಾರದ ಹಣವನ್ನ ಕೆಐಎಡಿಬಿ ಅಧಿಕಾರಿಗಳು ವಿತರಿಸಿದರು. ಪರಿಹಾರದ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದಂತೆಯೇ ರೈತರಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಗಿದ್ದು, ಕೆಐಎಡಿಬಿ ರೈತಪರ ಹೋರಾಟಗಾರರ ನೇತೃತ್ವದಲ್ಲಿ ಜಂಗಮಕೋಟೆ ಕ್ರಾಸಿನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಪರಿಹಾರದ ಹಣಕ್ಕಾಗಿ ಹಲವು ತಿಂಗಳುಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದ ರೈತರು ಹಾಗೂ ಹೋರಾಟಗಾರರ ಪರಿಶ್ರಮಕ್ಕೆ ಫಲ ಸಿಕ್ಕಿರುವುದು ಸಂತಸಕ್ಕೆ ಕಾರಣವಾಗಿದೆ. ಈ ವೇಳೆ ರೈತರು ಪರಸ್ಪರ ಅಭಿನಂದನೆಗಳನ್ನು ವಿನಿಮಯ ಮಾಡಿಕೊಂಡು ತಮ್ಮ ಸಂತಸವನ್ನ ಹಂಚಿಕೊಂಡರು. ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ಇದು ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಜಂಗಮಕೋಟೆ ಹೋಬಳಿಯ ಎಲ್ಲ ರೈತರ ಹೋರಾಟದ ವಿಜಯವಾಗಿದೆ. ರೈತರ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸಿ ಪರಿಹಾರದ ಹಣ ಬಿಡುಗಡೆ ಮಾಡಿದ ಕೆಐಎಡಿಬಿ ಅಧಿಕಾರಿಗಳಿಗೆ ಅಭಿನಂದನೆಗಳು. ರೈತರ ಉಳಿದಿರುವ ಸಮಸ್ಯೆಗಳಿಗೂ ಶೀಘ್ರ ಪರಿಹಾರ ದೊರಕುವ ವಿಶ್ವಾಸವಿದೆ ಎಂದು ತಿಳಿಸಿದರು. ನಮಸ್ಕಾರ. ಏನಿವತ್ತು ಇತಿಹಾಸದಲ್ಲಿ ಯಾವತ್ತೂ ಕೂಡ ಸಾಮೂಹಿಕ ಐಕ್ಯ ಹೋರಾಟಕ್ಕೆ ಸೋಲಿಲ್ಲ ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿ ಸಮೇತ ಆಗಿದೆ. ಯಾಕಂದ್ರೆ ಇವತ್ತು ಸಾಮೂಹಿಕವಾಗಿ 13 ರೈತ ಪರ ಹೋರಾಟ ಸಮಿತಿ ಏನ್ ಇವತ್ತು ಮೊದಲ ಕೆಟ್ಟಿತ್ತು, ಮೊದಲ ಆದ್ಯತೆಯಿಂದ ಇವತ್ತು ಗೆಲುವು ಕಡೆ ಬರ್ತಾನೆ ಇದ್ದೇವೆ. ಇವತ್ತು ಗೆಲುವಿನ ಕಡೆ ಹೋಗಿ ಇವತ್ತು ಚೆಕ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ 13 ರೈತರು ಕೂಡ ಗೆಲ್ತಾ, ಅದೇ ರೀತಿ ಸರ್ಕಾರವು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಇಷ್ಟೇ ಭೂ ಎಸ್ಟೇಟ್ ಭೂ ವ್ಯಾಪಾರಿಗಳು ಅವ್ರ ಮೇಲೆ ಒತ್ತಡ ಹಾಕಿದ್ರು ಕೂಡ ಅವರ ಕುತಂತ್ರಕ್ಕೆ ಒಳಕಾಗದೆ, ಅವರ ಶಕ್ತಿಗೆ ಮನ್ನಣೆ ಕೊಡದೆ ಇವತ್ತು ಸ್ವಾಭಿಮಾನಿ ರೈತರ ಪರವಾಗಿ ಸರ್ಕಾರ ಏನೋ ಬೈನಾಟ್ ಪಕ್ಷ ಮಾಡಿ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಸರ್ಕಾರದ ಕೂಡ ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಗೆ ಪ್ರತ್ಯೇಕ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದಾರೆ. ಸರ್, ಎಷ್ಟು ರೈತರಿಗೆ ಚೆಕ್ ಕೊಟ್ಟಿದ್ದಾರೆ ಸರ್? ನಿನ್ನೆ ಒಂದು 15 ಜನ ರೈತರು ಸಾಕೇತ್ವ ಕೊಟ್ಟಿದ್ದಾರೆ. ಇನ್ನ ಕಾನೂನು ಚೌಕಟ್ಟಿಗೆಲ್ಲ ಪ್ರಕ್ರಿಯೆ ಮುಗಿದಿದೆ. ಅವರವರ ಜಮೀನಿನ ದಾಖಲೆಗಳನ್ನ ಅಲ್ಲಿ ಕೊಟ್ಟು ಅವರ ಭೂಪರ್ಯಾಯ ಪಡೆಯಬಹುದು. ಸರ್, ಒಂದು ಎಕರೆ ಎಷ್ಟು ಕೊಡ್ತಾ ಇದ್ದಾರೆ ಸರ್? ಈಗ ಅರಕೇರಿ, ಕೊಲ್ಮೋಸೂರು, ಸಂಜೀವಪುರ 125, ಬಸವಪಟ್ಟಣ 150, ಈಗ ದೇವಗಂಡಿ, ಗೊಲ್ಲಹಳ್ಳಿ ಎಲ್ಲ 45, ಜಂಪೇಟೆ ಕ್ರಾಸ್ 100 ಮೀಟರ್ ಈಚೆ ಇರೋರು 175 ಮಾಡಿದ್ದಾರೆ ಸರ್. ಒಂದೇ ಬಾರಿ ಹಣ ಕೊಡ್ತಾ ಇದ್ರು. ಒಂದೇ ಬಾರಿ ಈಗ ನಮ್ಮ ಕೆಲವರು ಕೆಡಿಬಿ ಆಗಲ್ಲ ಅಂದ್ರು, ಕೆಲವರು ಒಂದೇ ಬಾರಿ ದುಡ್ಡು ಕೊಡಲ್ಲ ಅಂದ್ರು. ಇವೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟು ಇವತ್ತು ಒಂದೇ ಇನ್ಸ್ಟಾಲ್ಮೆಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಜಮಕೋಟೆ ಇಡೀ ರಾಜ್ಯದ ದೇವನಹಳ್ಳಿ ಅಲ್ಲ, 2ನೇ ದೇವನಹಳ್ಳಿಯಲ್ಲಿ ಆಗುತ್ತೆ. ಹಾಗಾಗಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಇವತ್ತು ಕೆಡಿಬಿ ಬೇಕು ಅಂತ ತಂದಿದ್ದೀವಿ. ಹಿಂದೆ ಅದೇ ರೀತಿ ಸಹಕಾರ ರೈತರು ನೇರವಾಗಿ ಹೋದ್ರೆ ಅಮೌಂಟ್ ಬರೋದಿಲ್ಲ, ದಳ್ಳಾಳಿ ಮುಖಾಂತರ ಹೋಗ್ಬೇಕನ್ನೋ ಮಾತಿದೆ ಸರ್, ಅದ್ರ ಬಗ್ಗೆ ಹೇಳ್ತೀರಾ? ಅದು ಸುಳ್ಳು. ಕೆಲವು ವದಂತಿಗಳು ನಮ್ ಮೀಸೆ ಮಣ್ಣಾದ್ರೂ ಕೂಡ ನನ್ ಮಣ್ಣಾಗಿಲ್ಲ ಅಂತಕ್ಕಂಥ ಜನ ಏನೋ ಒಂದು ತಪ್ಪು ಹುಡ್ಸ್ಬೇಕು ಅಂತ ಹೇಳಿ ಸುಳ್ಳು ವದಂತಿ ಹೊಡಿಸ್ತಾ ಇದಾರೆ. ಯಾವೊಬ್ಬ ರೈತರು ಕೂಡ ಅವನ ದಾಖಲೆಯನ್ನ ನೇರವಾಗಿ ಕೊಟ್ಟು ಅವ್ರ ಭೂಪರ್ಯಾಯ ಪಡೆಯಬಹುದು. ಒಂದು ಆ ರೀತಿ ಇದ್ರೆ ನಾವು ಕೂಡ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಚೆಕ್ ಮುಖಾಂತರ ಕೊಡ್ತಾ ಇದಾರೆ, ಇಲ್ಲ ಅಕೌಂಟ್ ಹಾಕಿದ್ದಾರೆ ಸರ್? ಆರ್ಟಿಜಿಎಸ್ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು. ಸಾಂಕೇತಿಕವಾಗಿ ಏನು ಅಫಿಷಿಯಲ್ಸ್ ಆಗಿ ನಿನ್ನೆ ಒಂದಷ್ಟು ಚೆಕ್ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಎಲ್ಲ ಕೂಡ ರೈತರಿಗೆ ನೇರವಾಗಿ ಆರ್ಟಿಜಿಎಸ್ ಅಲ್ಲಿ ದಾಖಲೆ ಕೊಟ್ಟ ತಕ್ಷಣ ಅವ್ರು ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದ ಮೇಲೆ ಅವ್ರಿಗೆ ಒಂದೇ ಸೇರಿ ಅವ್ರ ಖಾತೆಗೆ ಹಣ ಹೋಗುತ್ತೆ. ಒಂದೇ ಪೇಮೆಂಟ್ ಆಗುತ್ತೆ, ಒಂದೇ ಸೆಟಲ್ಮೆಂಟ್. ಆದ್ರೆ ಇನ್ನೊಂದು ನಮ್ಮ ಜಮಕೋಟೆ ಹೋಬಳಿ 13 ಕೇಳ್ಕೊಳ್ತೀನಿ, ಯಾವುದೇ ಒಂದು ಕಿವಿ ಕೊಡಬೇಡ್ರಿ. ನಿಮ್ಮ ದಾಖಲೆ, ನಿಮ್ಮ ಭೂಮಿ, ನಿಮ್ಮ ಹಕ್ಕು, ನೀವು ದಾಖಲೆ ತಗೊಂಡೋಗಿ ಅಲ್ಲಿ ಕೊಡ್ರಿ. ನಿಮ್ಮ ದಾಖಲೆ ಸರಿಯಾಗಿದ್ರೆ 100ಕ್ಕೆ 100 ಅವ್ರ ಭೂಪರ್ಯಾಯ ಕೊಡ್ತಾರೆ. ಒಂದು ವೇಳೆ ಏನಾದರೂ ಯಾರು ಕುಳ್ಳಕ ವ್ಯಕ್ತಿಗಳು, ಕೆಲವು ಕಿಡಿಗಾಡಿಗಳು ಸುಳಿಸು ದಬ್ಬಿಸ್ತಾರೆ, ಅದಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳ್ತೀವಿ. ರೈತ ಮುಖಂಡ ನಡಪಿನಾಯಕನಹಳ್ಳಿ ಸುಬ್ರಹ್ಮಣಿ ಮಾತನಾಡಿ, ನ್ಯಾಯಯುತ ಪರಿಹಾರ ದೊರಕಲು ನಿರಂತರವಾಗಿ ಹೋರಾಟ ನಡೆಸಿದ ಕೆಐಎಡಿಬಿ ರೈತಪರ ಹೋರಾಟಗಾರರಿಗೆ ಹಾಗೂ ರೈತರ ಸಮಸ್ಯೆಗೆ ಸ್ಪಂದಿಸಿದ ಈ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರಿಗೆ, ಮಾಜಿ ಸಚಿವರಾದ ಎಂಸಿ ಸುಧಾಕರ್ ಅವರಿಗೆ ಪರಿಹಾರದ ಹಣ ಬಿಡುಗಡೆ ಮಾಡಿದ ಕೆಐಎಡಿಬಿ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಎಲ್ಲ 13 ರೈತ ಹೋರಾಟ ಸಮಿತಿಯಿಂದ ನಮಗೆ ಇವತ್ತು ವಿಶೇಷ ದಿನ. ಯಾಕಪ್ಪ ಅಂದ್ರೆ
ಸತತವಾಗಿ 2 ವರ್ಷದಿಂದ ಹೋರಾಟ ಮಾಡಿ ದುಡ್ಡು ಕೊಡಲ್ಲ, ಯಾರು ಒಂದು ಸೆಟ್ಲ್ಮೆಂಟ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಅದೇ ನಿನ್ನೆ KDB ಬಂದು ಒಂದೇ ಬಾರಿ ಎಲ್ಲದಕ್ಕೂ ಹಣ ಕೊಟ್ಟು ಯಾರು ಡಾಕ್ಯುಮೆಂಟ್ ಕೊಟ್ಟು ಅವ್ರಿಗೆಲ್ಲ ಕೊಟ್ಟಿದೆ. ನಿನ್ನೆ ಸ್ಟಾರ್ಟ್ ಮಾಡಿ ಎಲ್ಲಾ ರೈತರು ಕೈ ಮುಟ್ಟಿ ಹೇಳ್ಬೋದಾದ್ರೆ ಯಾರು ಮಾತ್ರ ನಂಬೇಡ್ರಿ, ದಯವಿಟ್ಟು ಎಲ್ಲಾ ದಾಖಲೆ ತಗೊಂಡೋಗಿ KDB ಕೊಟ್ಟು ದುಡ್ಡು ಬಿಡುಗಡೆ ಮಾಡ್ಕೊಂಡ್ಬಂದ್ರಿ. ಒಂದು ನಮ್ಗೆ ಎಲ್ಲಾ ರೈತರು ಮತ್ತೆ ಬಾಹ್ಯವಾಗಿ ಮತ್ತೆ ನಮ್ ಹಿಂದೆ ಎಲ್ಲಾ ಸಹಾಯ ಮಾಡೋ ರೈತರಿಗೆ ಅವ್ರಿಗೂ ಮತ್ತು ಕಿರುಣಿಯಾಗಿ ನಾವು ಇಡ್ತೀರಿ. ಮತ್ತೆ ನಮ್ಮ ಬಸಪಟ ಆಂಜನೇಯ ಪ್ರಭಾಣವರು ಮತ್ತು ನಮ್ಮ ರೈತ ಸಂಘರ ಪ್ರತಿಷ್ಠಾನ ಅವರಿಗೆ ಬಹಳ ನಾವು ಧನ್ಯವಾದ ಹೇಳ್ಬೇಕು. ಮತ್ತೆ ದಲಿತ ಮುಖಂಡರು ನಮ್ಗ ಬಹಳ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಕನ್ನಡ ಪರ ಸಂಘಟನೆಗಳು ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಂಭ್ರಮಾಚರಣೆಯಲ್ಲಿ ರೈತರು, ಕೆಐಎಡಿಬಿ, ರೈತ ಪರ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೊಂಡು ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ರೈತರ ಒಗ್ಗಟ್ಟು ಹಾಗೂ ನಿರಂತರ ಹೋರಾಟಕ್ಕೆ ಸಂದ ಜಯವೆಂದು ಈ ಸಂದರ್ಭದಲ್ಲಿ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಬೆಳ್ಳುಟ್ಟಿ ಮುನಿಕೆಂಪಣ್ಣ, ವಾಸುದೇವಮೂರ್ತಿ, ಆಂಜಿನಪ್ಪ, ಜೆಸಿ ಮಂಜುನಾಥ್, ಪ್ರಭು ತಿಪ್ಪೇಗೌಡ, ಮಧು, ಕನಕಪ್ಪ, ನಾಗಣ್ಣ, ಮೂರ್ತಿ, ನಾರಾಯಣಸ್ವಾಮಿ, ಕದ್ರೇಗೌಡ, ಪ್ರದೀಪ್, ಈರಣ್ಣ, ರಾಮದಾಸ್, ಪ್ರಮೋದ್ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಜಯವಾಗಲಿ.